ಸರಸ್ವತಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಹಳ್ಳಕ್ಕೆ ಬಿದ್ದು ನಂತರ ಆ ಹಳ್ಳದಲ್ಲಿ ಬೇಜಾನ್ ಹಣ ಇದೆ ಅನ್ನೋದು ಗೊತ್ತಾಯಿತು. ಅದರಿಂದ ಮೇಲೆ ಏಳಲಿಲ್ಲ. ಹಂಗಂತ ಅವಳಿಗೆ ಮಾಂಸದ ದಂಧೆನೇ ಜೀವನ ಆಗಿರಲಿಲ್ಲ. ಸರಸ್ವತಿ ತುಡಿತಿದ್ದದ್ದು ಗಂಡನ ಪ್ರೀತಿಗೋಸ್ಕರ. ಅದೇ ಅವಳಿಗೆ ಸಿಗದಾಗಾಯಿತು. ನಾನು ಎದುರ್ಕೊಂಡೇ ಅಲ್ವಾ ಇವರು ಹೇಳಿದ್ದಕ್ಕೆಲ್ಲ ಆಡ್ತಾ ಇದ್ದೀನಿ. ಮೊದಲು ತಪ್ಪು ಮಾಡಿಬಿಟ್ಟೆ, ಅದನ್ನು ಹೇಳಿ ಎದುರಿಸ್ತಿದ್ರು. ಮಗು ಆಗೋಯ್ತು, ಇಬ್ಬರು ಹೆಣ್ಮಕ್ಳಾಗೋದ್ರು. ಅದಲ್ದಿರ ಹೆಣ್ಮಕ್ಳು ಅವ್ರ ಬಾಲ್ಗೋಸ್ಕರ ಇನ್ನು ಎದುರಕ್ಕೆ ಶುರು ಮಾಡಿದೆ. ನನ್ನ ಬಾಳೆಲ್ಲ ಎದುರೋದೇ ಆಗೋಯ್ತು ಸರ್. ಆಕೆಗೆ ಯಾವ ವಿಷಯದಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಭಯ ಇತ್ತೋ ಅದೇ ಈಗ ಅವಳ ಬದುಕಲ್ಲಿ ನಡೆದೋಗಿದೆ. ಆಕೆ ಹೇಳೋ ಪ್ರಕಾರ ಅವಳು ದಂಧೆಗಿಳಿದಿದ್ದೆ ಗಂಡನಿಂದ ಗಂಡನಿಗೋಸ್ಕರ. ನಂತರ ಅದರಲ್ಲಿ ಹಣ ಬಂದ್ಮೇಲೆ ಆತ ತನಗೆ ಕೈ ಕೊಟ್ಬಿಡಬಹುದು ಅನ್ನೋ ಭಯ ಈಗ 10 ವರ್ಷಗಳ ಹಿಂದೆ ಸರಸ್ವತಿಗೆ ಹುಟ್ಕೊಂಡಿತ್ತು. ಅದಕ್ಕೆ ಕಾರಣವಾಗಿದ್ದು ಆತನ ಬುದ್ಧಿ. ಸೌರಾಷ್ಟ್ರನವಳನ್ನ ಒಬ್ಬಳನ್ನ ಹಿಡ್ಕೊಂಡ 99ನಲ್ಲಿ. ಅವಳಿಗೂ ತಾಲಿ ಕಟ್ಬಿಟ್ಟು ಬಂದ. ಇವನು ಹೋಗಿದ ಕಡೆ ಎಲ್ಲ ಇಲ್ಲ, ಕಾಲು ತೊಳ್ಕೊಂಬಂದ್ರೆ ಪರವಾಗಿಲ್ಲ, ನಮ್ಮ ಮನೆಯಲ್ಲೇ ಇರ್ತಾರೆ ಮುಂಡೇರು, ಅವುಗಳನ್ನ ಕೂಡ ಮಾಡ್ಕೊಂಡ್ರೆ ಪರವಾಗಿಲ್ಲ. ನನ್ನ ಕಣ್ಮರೆಯಿಂದ ಅವಳನ್ನ ತಾಲಿ ಕಟ್ಟೋದು ಇವನು ಕೆಲಸ. ಅವಳನ್ನ 3 ವರ್ಷ ಹೇಗೆ ಓಡಿಸಿದ್ದೀನಿ ನಾನು. ಅವಳನ್ನ ಓಡಿಸಿದ್ಲು, ಆದ್ರೆ ಆಮೇಲೆ ಇನ್ನೊಬ್ಳು ಬಂದ್ಲು ಅನ್ನೋದು ಆಕೆಗೆ ಗೊತ್ತಾಗ್ಲೇ ಇಲ್ಲ. ಯಾಕಂದ್ರೆ ಆಕೆ ಇವನ ಸೋದರ ಮಾವನ ಮಗಳು. ನನಗೆ ಅನುಮಾನ ಇತ್ತು ಜಾಸ್ತಿ, ಅವಳು ಜೊತೆಗೆ ಓಡಾಡ್ತಾರಲ್ವ ಅನುಮಾನ. ಹೆಂಗಸ್ರಿಗೆ ಅನುಮಾನ ಬಂದ್ಬಿಡುತ್ತಲ್ವ ಸರ್. ಅನುಮಾನ ಬರೋದು ರಾತ್ರಿಗಳನ್ನಲ್ಲಿ ಜಾಸ್ತಿ ಬರಲಿಲ್ಲ. ಅಂದರೆ ತಾಲಿ ಕಟ್ಟಿದ್ದಾರೆ ಅಂತ ನಾನು ನಂಬಿರಲಿಲ್ಲ ಸರ್. ನನಗೆ ಗೊತ್ತಿಲ್ಲ. ನನಗೆ ತಾಲಿ ಕಟ್ಟಿರೋದು ಮಾತ್ರ ಗೊತ್ತಾಗಿದ್ದು. ಫಾದರ್ ಅನ್ನೋ ಸ್ಪೇಸಲ್ಲಿ ಅವ್ರ ಫೋಟೋ ಇದ್ದು ನನಗೆ ಬಂದು ತಿಳಿದು ನನ್ನ ಮಗಳು, ಅವಳು ಚಿಕ್ಕವಳು 9ನೇದು ತಿಳಿದು ಹೇಳಿದಾಗ ನನಗೆ ಗೊತ್ತಾಗಿದ್ದು. ಹೇಗೆ ಗೊತ್ತಾಗತ್ತೆ? ಆಕೆಗೆ ಒಬ್ಬ ಗಂಡ ಇದ್ದ, ಅವನಿಗೆ ಈ ಕುಟ್ಟಿನೇ ಕೆಲಸ ಕೊಡ್ಸಿದ್ದ. ಹಂಗಾಗಿ ಇವರ ವಿಷಯ ಮದುವೆ ತನಕ ಹೋಗ್ಬಹುದು ಅಂತ ಇವಳು ಅನ್ಕೊಂಡಿರ್ಲಿಲ್ಲ. ಆ ಶಾಕಿಂಗ್ ವಿಷಯ ಗೊತ್ತಾಗಿದ್ದು ಮಗಳಿಂದ. 9ನಲ್ಲಿ ಟ್ಯೂಷನ್ ಹೋಗ್ತಾ ಇದ್ವಿ. ಅಲ್ಲಿ ಆವಾಗ ಒಂದು ಡೈರಿನ ನೋಡಿದ್ವಿ, ಆ ಹುಡ್ಗಂದು ಡೈರಿನ ನೋಡಿದ್ವಿ. ಆವಾಗ ಇವ್ರ ಅಪ್ಪನ ಮೀನ್ಸ್ ನಮ್ಮಪ್ಪಂದು ಫೋಟೋ ಇತ್ತು. ಅದಕ್ಕೆ ನಾನು ಕೇಳಿದೆ, ಯಾಕೆ ನಮ್ಮಪ್ಪ ಫೋಟೋ ಇಟ್ಟಿದ್ದೀರಾ ಈ ಫೋಟೋ ಡ್ಯಾಡಿ ಫಾದರ್ಸ್ ಫೋಟೋಸ್ ಪ್ಲೇಸ್ನಲ್ಲಿ ಅಂತ. ಅವ್ರು ಹೇಳಿರೋದು ಏನಂತ ನಾವು ಬಂದ್ಬಿಟ್ಟು ಕೇಳಿದ್ವಿ. ಅವ್ರು ಹೇಳಿರೋದು ಮೀನ್ಸ್ ಅಪ್ಪ ಇಲ್ಲ ಅವನಿಗೆ ಅಂತ, ಅದಕ್ಕೆ ನಿಮ್ಮ ಅಪ್ಪ ಫೋಟೋ ಹಾಕ್ಬಿಟ್ಟಿದ್ದೀನಿ ಅಂತ. ನಾನು ಕೇಳಿದೆ, ಅಪ್ಪ ಇಲ್ವಾ, ಫಸ್ಟ್ ಇದ್ರಲ್ವ ಅವ್ರು ಎಲ್ಲಿ ಅಂತ. ಮತ್ತೆ ಹಂಗೆ ಕ್ಲೋಸ್ ಮಾಡಿಬಿಟ್ರು. ಆಕೆ ಏನೋ ಕ್ಲೋಸ್ ಮಾಡಿದ್ಲು, ಆದ್ರೆ ಇವಳು ಅದನ್ನ ಅಲ್ಲಿಗೆ ಹೇಗ್ ಬಿಡ್ತಾಳೆ? ಅಮ್ಮನ ಹತ್ರ ಹೇಳಿದ್ದಾಳೆ, ಆಕೆ ಗಂಡನ ಬಳಿ ಕೇಳಿದ್ದಾಳೆ. ಅವನು ಮಾಡ್ಕೋತೀನಿ, ಏನ್ ಮಾಡ್ತೀಯಾ ಮಾಡ್ಕೋ ಅಂದ್ಬಿಟ್ಟಿದ್ನಂತೆ. ಇವಳತ್ರ ಏನ್ ಮಾಡೋದಕ್ಕಾಗತ್ತೆ? ಆವತ್ತಿಂದ ಮನೆ ನರಕ ಆಗಿದೆ. ಮಾತು ಮಾತಿಗೆ ಜಗಳ ನಡೆದಿದೆ. ಆಗೆಲ್ಲ ಎರಡನೆಯವಳು ಬಂದು ಸರಸ್ವತಿಗೆ ಹಣಿತಿದ್ಲು ಅನ್ನೋದು ಆಘಾತಕಾರಿ ಸಂಗತಿ. ಆ ಬಗ್ಗೆ ಮಕ್ಕಳು ಮಾತಾಡ್ತಾರೆ. ಮಮ್ಮಿ ಏನಾದರೂ ಮಾತಾಡಿದ್ರೆ ಅವಳು ಬರ್ತಾಳೆ, ಕೋರಮಂಗ್ಲಿಂದ ಬರ್ತಾಳೆ, ಮಮ್ಮಿನ ಸೇರಿ ಹೊಡಿಯೋದು ಅವರಿಬ್ರು. ಅವಳು ಬೈತಾಳೆ, ಮಮ್ಮಿನ ಸೇರಿ ಹೊಡಿತಾಳೆ, ಎಲ್ಲ ಮಾಡ್ತಾರೆ. ನಮ್ಮನ್ನು ಹೊಡಿಯೋಕೆ ಅವಳು ಯಾರು ಅಂದರೆ ಅವಳೇ ಸುಳ್ಳು ಹೇಳ್ತಾ ಇರೋದು. ಇದೆಲ್ಲ ಮೀನ್ಸ್ ನಮ್ಮ ಬಗ್ಗೆ ಅಲ್ಲಿ ಸುಳ್ಳು ಹೇಳಿರೋದು. ಅವಳು ಸೆಂಟ್ ಫ್ರಾನ್ಸಿಸ್ನಲ್ಲಿ ಬಂದುಬಿಟ್ಟು ಮಮ್ಮಿ ಇದ್ದಾರಲ್ವ, ಮಮ್ಮಿ ಬಂದ್ಬಿಟ್ಟು ಮಾತಾಡ್ತಾರೆ. ಏನಾದರೂ ಇದ್ದರೆ ಪ್ರಿನ್ಸಿಪಲ್ ಹತ್ರ, ಏನಾದರೂ ಟೀಚರ್ಸ್ ಹತ್ರ ಇದ್ದರೆ ಮಮ್ಮಿ ಬಂದ್ಬಿಟ್ಟು ಮಾತಾಡ್ತಾರೆ. ಆದರೆ ಎಲ್ಲದಕ್ಕೂ ಅವಳೇ ಹೋಗಬೇಕು, ಕಲೈವಾಣಿನೇ ಹೋಗಬೇಕು. ನಮ್ಮ ಕ್ಲಾಸ್ನಲ್ಲಿ ಎಲ್ಲರಿಗೂ ಗೊತ್ತು ಈ ಥರ ಅವಳೇ ಸೆಕೆಂಡ್ ವೈಫ್ ಅಂತ. ಅದಕ್ಕೆ ಎಲ್ಲರಿಗೂ ಇಷ್ಟನೂ ಇಲ್ಲ. ಅವಳು ಟೀಚರ್ಸ್ಗೂ ಗೊತ್ತದು, ಎಲ್ಲರಿಗೂ ಇಷ್ಟನೂ ಇಲ್ಲ. ಬಂದ್ಬಿಟ್ಟು ದೊಡ್ಡದಾಗಿ ನಮ್ಮ ಸ್ವಂತ ಅಮ್ಮ ಥರ ಬಂದ್ಬಿಟ್ಟು ಕಮಲಿ ಮೇನಾ ಅಂತ ಆಡ್ತಾಳೆ ಎಲ್ಲರ ಮುಂದೆ. ಅದು ನಮ್ಗೆ ಇಷ್ಟನೂ ಇಲ್ಲ. ಇವನಿಗೋಸ್ಕರನೇ ಅದೆಲ್ಲ ಓಕೆ ಅಂತ ಇದ್ವಿ ನಾವು. ಅವಳನ್ನು ಅಡ್ಜಸ್ಟ್ ಮಾಡಿಕೊಂಡು ವರ್ಷಗಳೇ ಕಳೆದಿದ್ವು. ಯಾವಾಗ ಈ ಕುಟ್ಟಿ ಹೆಂಡತಿ ಜೊತೆ ಕಾದಾಡಿ ಮಕ್ಕಳನ್ನಾಗಿಟ್ಟು ದಂಧೆ ನಡೆಸುವಂತ ಅಂದನೋ ಆಗ್ಲೇ ಎಲ್ಲರೂ ಅವನ ವಿರುದ್ಧ ತಿರುಗಿಬಿದ್ರಂತೆ. ರೇಷನ್ ಮೆಟ್ಟಿಲು ಹತ್ತಿದ್ದಾರೆ. ಜೊತೆಗೆ ಸರಸ್ವತಿ ಆತನ 2ನೇ ಮದುವೆಯನ್ನ ವಿರೋಧಿಸಿ ಕೋರ್ಟಿಗೂ ಹೋಗಿದ್ದಾಳೆ. ಅಷ್ಟಾಗ್ತಾ ಇದ್ದ ಹಾಗೆ ಈ ಉಮಾಚಂದರ್ ಅಲಿಯಾಸ್ ಕುಟ್ಟಿ ತಮ್ಮ ಹೆಸರಿಗಿದ್ದ ಎಲ್ಲ ಆಸ್ತಿಯನ್ನು ತನ್ನ ಎಲ್ಲ ಸಂಬಂಧಿಕರ ಹೆಸರಿಗೂ ಗಿಫ್ಟ್ ಡೀಡ್ ಮಾಡಿದ್ದ. ಈಗ ಈ ಸರಸ್ವತಿ ಇದ್ದ ಮನೆಯನ್ನು ಆತ ತಂದೆಗೆ ಗಿಫ್ಟ್ ಕೊಟ್ಟಿದ್ದಾನೆ. ಈಗ ಆಕೆ ಮತ್ತವಳ ಮಕ್ಕಳನ್ನ ಅಲ್ಲಿಂದ ಎತ್ತಂಗಡಿ ಮಾಡಿಸೋದಕ್ಕೆ ಪ್ಲಾನ್ ಮಾಡಿ
ಅವಳು ಮನೆಯಲ್ಲಿಲ್ಲದ ಸಂದರ್ಭದಲ್ಲಿ ಅಪ್ಪ ಅಮ್ಮನ್ನ ಒಳಗೆ ಬಿಟ್ಟು ಆಕೆ ಅಲ್ಲಿರ್ಲೇ ಇಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಹೋಗಿದ್ದ. ಆದ್ರೆ ಅದು ಸಾಧ್ಯವಾಗ್ಲಿಲ್ಲ. ಸದ್ಯಕ್ಕೆ ಸರಸ್ವತಿ ಮಕ್ಕಳ ಜೊತೆ ಮನೆಯಲ್ಲಿದ್ದಾಳೆ. ಆ ಮಕ್ಕಳನ್ನ ಈಗ್ಲೂ ಅವರ ತಂದೆ ಪುಸ್ಲಾಯಿಸೋ ಪ್ರಯತ್ನ ಮಾಡ್ತಾ ಇದ್ದಾನಂತೆ. ಆದ್ರೆ ಅವರು ಅಪ್ಪನ ಜೊತೆ ಹೋಗೋ ಧೈರ್ಯ ಮಾಡ್ತಿಲ್ಲ. ಮಮ್ಮಿ ಥರ ಮಾಡಿಬಿಟ್ಟು ವೇಸ್ಟ್ ಥರ ಬಿಟ್ಬಿಡ್ತಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ ನಮ್ಮ ಮಮ್ಮಿ ಥರ ಆಗಲ್ಲ ಅಂತ. ದುಡ್ಡು ನೋಡಿ ದಾರಿ ತಪ್ಪೋ ಮಕ್ಕಳು ಇವರಲ್ಲ. ಹಾಗಂತ ಅಮ್ಮ ದುಡ್ದಿರೋದೆಲ್ಲವನ್ನು ಅಪ್ಪನ ಕೈಗಿಟ್ಟು ಬದುಕೋದಕ್ಕೂ ಅವರು ರೆಡಿ ಇಲ್ಲ. ಇಷ್ಟು ದಿನ ಆಗಿದ್ದಾಯ್ತು. ನ್ಯಾಯಯುತವಾಗಿ ಏನ್ ಸಿಗ್ಬೇಕೋ ಅದನ್ನ ನಮಗೆ ಕೊಡಿಸಿ ಅಂತ ಕೇಳ್ಕೋತಿದ್ದಾರೆ. ಅದರಲ್ಲಿ ತಪ್ಪಿಲ್ಲ. ಆದಷ್ಟು ಬೇಗ ನ್ಯಾಯ ದೊರಕೋ ಹಾಗಾಗ್ಲಿ. ಒಟ್ನಲ್ಲಿ ಅವರಿಗೊಂದು ಒಳ್ಳೆಯ ಬದುಕು ಸಿಗ್ಲಿ. ನೋಡಿ, ಪ್ರಪಂಚ ಹೆಂಗೆಲ್ಲ ಇದೆ. ತನ್ನ ಹೆಂಡತಿನ ಯಾರೋ ಪರಪುರುಷ ಕೆಟ್ಟ ದೃಷ್ಟಿಲಿ ನೋಡ್ದ ಅನ್ನೋ ಕಾರಣಕ್ಕೆ ಅವನನ್ನು ಕೊಂದು ಜೈಲಿಗೆ ಸೇರಿದ ಗಂಡನನ್ನು ನೋಡಿದ್ದೀವಿ. ಹೆಂಡತಿನ ಕಂಡವರ ಜೊತೆ ಮಲಗಿಸಿ ದುಡ್ಡೆಣಿಸಿಕೊಂಡ ಗಂಡನನ್ನು ಈಗ ನೋಡ್ತಿದ್ದೀವಿ. ಈ ಕ್ರೈಮ್ ರಿಪೋರ್ಟಿಂಗು ಇನ್ನೂ ಏನೇನು ತೋರಿಸುತ್ತೋ ಗೊತ್ತಿಲ್ಲ. ಎನಿವೇಸ್, ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇದ್ದೀವಿ ಸುವರ್ಣ ನ್ಯೂಸ್.